ಅತ್ತೆ, ಏನು ಅತ್ತೆಗೆ ಏನ್ ಮಾಡ್ಕೋತಿದ್ದೀರಾ? ಅದೇ ನೀವು ಎಲ್ಲ ಮಾಡ್ಕೋತಿರಲ್ಲ, ಫೇಶಿಯಲ್ಲು ಸ್ಕ್ರಬ್ಬು ಅಂತ ಅಂತದ್ದೇ ಇದು ಒಂದು. ನಾನ್ ಮಾಡ್ಕೊಳ್ಳೋದ್ ಸರಿ, ಆದ್ರೆ ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬೇಕಿದೆಲ್ಲ? ಇದು ನನ್ನ ಇಷ್ಟ, ನಿನ್ಗೇನ್ ಕಷ್ಟ? ಸಹಜವಾಗಿ ಚೆನ್ನಾಗ್ ಕಾಣೋ ಚಿಕ್ಕ ಪುಟ್ಟ ವಯಸ್ಸಿನ ನೀವುಗಳೇ ಇದನ್ನೆಲ್ಲ ಮಾಡ್ಕೊಳ್ಳೋವಾಗ ವಯೋಸಹಜವಾದ ಓರೆ ಕೋರೆಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ನಾನ್ ಇದನ್ ಮಾಡಿದ್ರೆ ಇದ್ರಲ್ಲಿ ಅಸಹ್ಯ ಪಟ್ಕೊಳ್ಳುವಂಥದ್ದು ಏನಿದೆ? ಓರೆ ಕೋರೆ ಮುಚ್ಕೊಂಡು ನೀವೀಗ ಯಾರನ್ನ ಮೆಚ್ಚಿಸ್ಕೋಬೇಕು? ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತಾರೆ. ಅಲಂಕಾರ ಮಾಡೋವಾಗ ಬಿಟ್ರೆ ನಮ್ಮನ್ನ ನಾವು ಯಾವಾಗ್ಲೂ ನೋಡ್ಕೊಳ್ಳೋದೇ ಇಲ್ಲ. ಅದೇ ನಾವು ಹೊರಗಡೆ ಹೊರಟಾಗ ನಮ್ಮನ್ ಬಿಟ್ಟು ಬಾಕಿಯವರೆಲ್ಲ ನಮ್ಮನ್ ನೋಡ್ತಾ ಇರ್ತಾರೆ. ಹಾಗಿದ್ದಾಗ ಉಳಿದವ್ರ ಕಣ್ಣಿಗೆ ನಾನು ಚೆನ್ನಾಗ್ ಕಾಣ್ಬೇಕು ಅಂತ ಅನ್ಸೋದ್ರಲ್ಲಿ ಏನ್ ತಪ್ಪಿದೆ? ಎಲ್ಲದಕ್ಕೂ ಏನಾರು ಒಂದ್ ಹೇಳ್ತೀರಲ್ವಾ ನೀವು? ಏನಾದ್ರೂ ಒಂದನ್ನ ಹೇಳ್ತಾ ಇಲ್ಲ ಮಧುರ, ಇರೋದನ್ನೇ ಹೇಳ್ತಾ ಇದ್ದೀನಿ. ಇನ್ನೊಬ್ರು ಮುಂದೆ ಚೆನ್ನಾಗಿ ಕಾಣೋದ್ರ ಆಯ್ಕೆ ನಮ್ ಮುಂದೆ ಇರೋವಾಗ ನಾವ್ ಯಾಕೆ ಕೆಟ್ಟದಾಗ ಕಾಣ್ಬೇಕು ಹೇಳು? ಇದೆಲ್ಲ ಈಗ್ಲೂ ನನಗೆ ನಿಮ್ ವಯಸ್ಸಿಗೆ ಮೀರಿದ್ದು ಅಂತಾನೆ ಅನ್ನಿಸ್ತಾ ಇದೆ. ಗುರ್ತು ಪರಿಚಯ ಇಲ್ದೇ ಇರೋ ಯಾರೋ ಏನೋ ಅಂತಾರೆ ಅಂತ ಆರ್ಟಿಫಿಷಿಯಲ್ ಅಲಂಕಾರ ಎಲ್ಲ ನಿಮ್ಮ ಘನತೆಗೆ ಅಲ್ಲ ಅನ್ಸುತ್ತೆ. ನೋಡ್ದವ್ರು ಈ ಹೆಂಗಸು ಎಷ್ಟ್ ಚೆನ್ನಾಗಿದ್ದಾಳಲ್ವಾ ಈ ವಯಸ್ಸಲ್ಲೂ ಅಂದ್ಕೋತಾರೆ ಅಂತ ನಿಮ್ಮ ಕಲ್ಪನೆ. ಆದ್ರೆ ನಿಮ್ಮನ್ ನೋಡೋ ನನ್ನಂತ ಜನ ಈ ವಯಸ್ಸಿನಲ್ಲೂ ಎಮ್ಮನಿಗೆ ಇಂಥ ಶವಶೃಂಗಾರ ಬೇಕಿತ್ತಾ ಅಂತಾನೆ ಅಂದ್ಕೊಳ್ಳೋದು. ಸುಮ್ಮನೆ ಇಲ್ದೇ ಇರೋ ಲಾಜಿಕ್ ಎಲ್ಲ ಹುಡುಕಿ ನನ್ನ ಬಾಯಿ ಮುಚ್ಚಿಸ್ಬೇಡಿ. ನೀವ್ ಹೀಗೆಲ್ಲ ಮಾಡ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ಓ, ಹಾಗಾದ್ರೆ ಇನ್ನು ಮುಂದೆ ನಾನು ನೀನ್ ಬಯಸಿದ ಹಾಗೆ ಬದುಕಬೇಕಾ? ಪ್ರತಿಯೊಂದು ನಿನಗಿಷ್ಟ ಆಗೋ ಹಾಗೆ ಇರ್ಬೇಕಾ? ಸ್ವಚ್ಛವಾಗಿ, ಶುಭ್ರವಾಗಿ, ನೋಡೋರ್ ಕಣ್ಣಿಗೆ ಚೊಕ್ಕವಾಗಿ ಕಾಣಬೇಕು ಅನ್ನೋ ನನ್ನ ಉದ್ದೇಶನೇ ಅಪರಾಧನ? ನನಗೇನೋ ಹಾಗೆ ಅನ್ಸುತ್ತೆ. ಮಧುರ, ನನಗ್ ವಯಸ್ಸಾಗಿದೆ ನಿಜ, ಆದ್ರೆ ಈ ವೃದ್ಧಾಪ್ಯ ನನ್ನ ಸ್ವಾತಂತ್ರ್ಯನ ಕಸ್ಕೊಳ್ಳುತ್ತೆ ಅನ್ನೋ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ. ನೀನು 1000 ಹೇಳಿದ್ರು ನನ್ನ ಆರೋಗ್ಯನ, ನನ್ನ ದೇಹನ ಚೆನ್ನಾಗಿಟ್ಕೊಳ್ಳಕ್ಕೆ ಬೇಕಾದ ಸಣ್ಣ ಪುಟ್ಟ ಬ್ಯೂಟಿ ಟಿಪ್ಸ್ ಅನ್ನ ನಾನು ಬಿಡೋದಕ್ಕೆ ತಯಾರಾಗಿಲ್ಲ. ಈ ಪ್ರಪಂಚದಲ್ಲೆಲ್ಲೂ ವಯಸ್ಸಾಗ್ತಿದ್ದ ಹಾಗೆ ಕೆಟ್ಟದಾಗ ಕಾಣ್ಬೇಕು, ಅಸಹ್ಯವಾಗಿ ಕಾಣ್ಬೇಕು ಅಂತ ಕಾನೂನು ಇರೋದನ್ನ ನಾನೆಲ್ಲೂ ಕಂಡಿಲ್ಲ, ಕೇಳಿಲ್ಲ. ಮನುಷ್ಯ ಕೊನೆಯವರೆಗೂ ತನ್ನ ದೇಹ ಸೌಂದರ್ಯನ ಕಾಪಾಡ್ಕೋಬೇಕು, ಅದು ಅವನ ಕರ್ತವ್ಯ ಕೂಡ. ನೀನೇ ಹೇಳಿದ್ಯಲ್ಲ ಶವಶೃಂಗಾರ ಅಂತ. ಹೆಣಕ್ಕೂ ರೇಷ್ಮೆ ಬಟ್ಟೆ, ಹೂವು ಎಲ್ಲ ಹಾಕಿ ಶೃಂಗಾರ ಮಾಡ್ತಾರೆ. ಅಂಥದ್ರಲ್ಲಿ ಬದುಕಿರೋ ನಾವು ಶೃಂಗಾರದ ಆಸೆ ಇಟ್ಕೊಳ್ಳೋದು ತಪ್ಪ? ಲೆಕ್ಚರ್ ಚೆನ್ನಾಗಿ ಕೊಡ್ತೀರಾ ಎಲ್ಲದಕ್ಕೂ. ಲೆಕ್ಚರ್ ಕೇಳೋ ಉದ್ದೇಶ ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡದೆ ಬಂದಿರೋ ವಿಷಯ ಏನು ಹೇಳು? ಭುವನ್ಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ನೀವು ಅದೇನಂತ ನೋಡಿ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಿ. ನಾನು ಪಾರ್ಲರ್ಗೆ ಹೋಗ್ಬೇಕು. ಮೇಕಪ್ ಕೆಲಸ ಆಮೇಲೆ ಆಗ್ಲಿ, ಮೊದ್ಲು ಹೋಮ್ವರ್ಕ್ ಮಾಡಿಸಿ. ಹಾ, ಇದು ಆರ್ಡರ್ ಆದ್ರೆ ನಾನು ಮಾಡ್ಲಾರೆ ಅನ್ಸುತ್ತೆ. ರಿಕ್ವೆಸ್ಟ್ ಆದ್ರೆ ಕನ್ಸಿಡರ್ ಮಾಡಬಹುದೇನೋ. ಸದ್ಯಕ್ಕೆ ರಿಕ್ವೆಸ್ಟ್ ಅಂತಾನೆ ಅಂದ್ಕೊಳ್ಳಿ.
ಇಳ್ಸಪ್ಪ ಇಳ್ಸು. ನಾನಿರೋವಾಗ ಅವ್ರನ್ನ ಯಾಕೆ ಕೂರಿಸ್ತಾ ಇದೀಯಾ? ನಿಮ್ಗಿಂತಲೂ ಅವರೇ ಮೊದಲು ಬಂದಿದ್ದು. ಇರಬಹುದು. ನಾನು ಹಿರಿಯ ನಾಗರಿಕ ಅಂದ್ರೆ ಸೀನಿಯರ್ ಸಿಟಿಸನ್ಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ಹಲೋ, ಇಳಿಯಪ್ಪ, ಇಳಿ. ಸರ್, ಯಾರೋ ಗಣ್ಯ ವ್ಯಕ್ತಿಗಳು, ಬೇಜಾರು ಮಾಡ್ಕೊಂಬಿಡಿ, ಆಮೇಲೆ ಮಾಡ್ತೀನಿ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರಿಬೇಟ್ ರಂಗಸ್ವಾಮಿ ಅಂತ, ಸೌತ್ ಇಂಡಿಯಾ ಸೀನಿಯರ್ ಸಿಟಿಸನ್ ಫೋರಂನ ಲೀಗಲ್ ಅಡ್ವೈಸರ್. ನಾವು ಹಿರಿಯ ನಾಗರಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೇವೆ. ಬಹಳ ಸಂತೋಷ. ನಿಮ್ಮಂತ ಗಣ್ಯ ವ್ಯಕ್ತಿಗಳು ನನ್ನ ಅಂಗಡಿಗೆ ಬಂದಿದ್ದು ನನ್ನ ಸೌಭಾಗ್ಯ. ಹೇಳಿ ಸರ್, ಏನ್ ಮಾಡಲಿ? ಸರ್ವಿಸ್ ಏನೇನಿದೆ? ಕಟಿಂಗು, ಶೇವಿಂಗು, ಹೆಡ್ ಮಸಾಜು, ಫೇಶಿಯಲ್ ಎಲ್ಲಾನು ಮಾಡು. ಅದ್ಭುತವಾಗಿರ್ಬೇಕು. ಬೆಳೆ ಚೆನ್ನಾಗಿದ್ರೆ ಕಟಿಂಗು ಅದ್ಭುತವಾಗಿರೋದು. ನೈಸ್ ರೋಡ್ ಮೇಲೆ ಗರ್ಕೆ ಹುಲ್ ಬೆಳ್ದಂಗೆ ಬೆಳ್ದೈತಲ್ಲ ಸಾರ್. ಮೊದಲೇ ಹೇಳಿಲ್ವಾ, ಸೀನಿಯರ್ ಸಿಟಿಸನ್ ಬುದ್ಧಿ ಜಾಸ್ತಿ ಆಗ್ತಾ ಕೂದಲು ಕಡಿಮೆ ಆಗುತ್ತೆ. ಓ, ತಾವು ಅತೀ ಬುದ್ಧಿವಂತರು. ಮೇಧಾವಿಗಳ ಮಸ್ತಕಗಳನ್ನು ಸ್ಪರ್ಶಿಸಿದ ಈ ಹಸ್ತಗಳು ಸುವರ್ಣ ಪುಸ್ತಕಗಳು. ವೆರಿ ಗುಡ್, ವೆರಿ ಗುಡ್. ಕಟ್ ಮಾಡು. ಇಷ್ಟೊತ್ತಿಗೆ 3 ಜನಕ್ಕೆ ಮುಗಿಸ್ತಾ ಇದ್ದೆ ಸರ್. ಆದರೂ ಪರವಾಗಿಲ್ಲ, ಫಸ್ಟ್ ಟೈಮು ನಮ್ಮ ಅಂಗಡಿಗೆ ಬಂದಿದ್ದೀರಾ, ಅದರಲ್ಲೂ ಅದೇನೇನೂ ಆಗಿದ್ದೀರಾ. ತಾವು ಸಂತೋಷವಾಗಿರಬೇಕು. ಸರ್, ಎಲ್ಲ ಕೆಲಸಕ್ಕೂ 1200 ರೂಪಾಯಿ ಆಯಿತು. ಏನಾದರೂ ಸೇರಿಸ್ಕೊಡಿ. ಸೇರು ಪಾವು ಏನೂ ಇಲ್ಲ. ಸಲೂನ್ನಲ್ಲಿ ಸೀನಿಯರ್ ಸಿಟಿಸನ್ಗೆ 50% ರಿಯಾಯಿತಿ ಅಂತ ಫಿಕ್ಸ್ ಮಾಡಿದ್ದೀನಿ. ನೀ ಎಷ್ಟು ಹೇಳಿದೆ? 1200. 50% ರಿಯಾಯಿತಿ ಅಂದರೆ 600 ರೂಪಾಯಿ. 100 ರೂಪಾಯಿ ಕಡಿಮೆ ಇದೆ, ಇಟ್ಕೊಂಡಿರಿ. ಸ್ವಾಮಿ, ಇದೇನು ಅನ್ಯಾಯ? ಮಹಾರಾಜರ ಥರ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಈ ಪುಡ್ಕಾಸು ಕೊಡ್ತಾ ಇದ್ದೀರಲ್ಲ. ಸರಿಯಾಗಿ ಕೊಡಿ ಸ್ವಾಮಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಿಡಿದು ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಸೀನಿಯರ್ ಸಿಟಿಸನ್ಗೆ ರಿಯಾಯಿತಿ ಇದೆ, ಗೊತ್ತಾ? ಇದು ಗೌರ್ಮೆಂಟ್ ಆಫೀಸ್ ಅಲ್ವಲ್ಲ ಸ್ವಾಮಿ? ಅದಕ್ಕೂ ಅರ್ಜಿ ಕೊಟ್ಟಿದ್ದೀನಯ್ಯ. ಇಷ್ಟರಲ್ಲೇ ಎಲ್ಲ ಸೆಲೂನ್ಗಳು ನ್ಯಾಷನಲೈಸ್ ಆಗುತ್ತೆ. ಆಗ ನೀನು ಗೌರ್ಮೆಂಟ್ ಅಫಿಷಿಯಲ್ ಆಗ್ತೀಯಾ. ನಿನಗೆ ಸಂಬಳ, ಪೆನ್ಷನ್ನು ಪ್ರತಿಯೊಂದು ಸಿಗುತ್ತೆ. ಗಿರಾಕಿ ಕಾಯ್ತವ್ರೆ, ಸರಿಯಾಗಿ ದುಡ್ಡು ಕೊಟ್ಟೋಗಿ ಸ್ವಾಮಿ. ಎಷ್ಟು ವರ್ಷ ನಿನ್ಗೆ? 56 ವರ್ಷ. 4 ವರ್ಷ ನಮ್ಮ ಫೋರಂ ಕಡೆಗೆ ಬಾ. ಸೀನಿಯರ್ ಸಿಟಿಸನ್ ಫೋರಂಗೆ ನಮ್ಮ ಟೈಗರ್ಸ್ ಲಾಫ್ಟರ್ ಕ್ಲಬ್ಗೆ 5% ಕನ್ಸೆಷನ್ನಲ್ಲಿ ಮೆಂಬರ್ಶಿಪ್ ಕೊಡಿಸ್ತೀನಿ. ಸದ್ಯಕ್ಕೆ ಇಟ್ಕೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಚಲವಾ ನೋಡ, ಮುದುಕರಿಗೆ, ಅತಿ ಬುದ್ಧಿವಂತರಿಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡ್ ಬರ್ಸಾಕೋ. ಮೇಘಾ, ನಾನು ಆಫೀಸಿಗೆ ಹೊರಟಿದ್ದೀನಿ. ಬಾಗ್ಲಾಕೋ ಬಾ. ರೀ, ನಿಮ್ ಆಫೀಸಲ್ಲಿ ಏನಾದ್ರೂ ಲೋನ್ ಸಿಗತ್ತಾ ಅಂತ ಇನ್ನೊಂದ್ಸಲ ವಿಚಾರಿಸ್ ನೋಡ್ರಿ. ಅಟ್ಲೀಸ್ಟ್ ನಿಮ್ ಕೊಲೀಗ್ಸ್ ಹತ್ರನಾದ್ರೂ ಒಂದ್ ಮಾತ್ ಕೇಳ್ ನೋಡ್ರಿ. ಅದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಮೇಘ. ನಾನು ಎಲ್ಲ ಪ್ರಯತ್ನ ಮಾಡಿದ್ದೀನಿ. ಆಫೀಸಲ್ಲಿ ಬಿಡ್ಗಾಸು ಹುಟ್ಟಲ್ಲ ಅನ್ನೋದು ಕನ್ಫರ್ಮ್ ಆಗಿ ಹೋಗಿದೆ ನನಗೆ. ಆಫೀಸಲ್ಲೂ ಹುಟ್ಟಲ್ಲ, ಮನೇಲಿ ಹುಟ್ಸಕ್ ಆಗ್ತಿಲ್ಲ ಅಂದ್ರೆ ನಮ್ ಹೊಸ ಮನೆ ಕನ್ಸು ಕನ್ಸಾಗಿ ಸತ್ತೋಗದ? ಮೇಘ, ಆಫೀಸಿಗೆ ಹೊರಟಾಗೆ ಇವೆಲ್ಲ ಮಾತಾಡ್ಬೇಕಾ? ಇದನ್ನೆಲ್ಲ ಮಾತಾಡೋಕ್ ನಿಂಗೆ ಬೇರೆ ಟೈಮ್ ಇಲ್ವಾ? ರೀ, ಅರೆ ಲತಕ್ಕ, ತೊಂದ್ರೆ ಕೊಟ್ನಾ ಈ ಟೈಮಲ್ಲಿ ಬಂದು? ಹಾಗೇನಿಲ್ಲ ಅದಕ್ಕೆ, ಬನ್ನಿ ಒಳಗೆ. ಬನ್ನಿ ಅಕ್ಕ, ಕುತ್ಕೊಳ್ಳಿ. ಏನದಕ್ಕೆ ಬೆಳಗ್ಗೆನೆ ಇಷ್ಟು ದೂರ? ಅಣ್ಣ ಹುಷಾರಾಗಿದ್ದಂತಾನೆ? ಅವ್ರ ಆಫೀಸ್ಗೆ ಹೋದ್ರು. ನಿಮ್ ಹತ್ರ ಒಂದ್ ವಿಚಾರ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನೀವು ಎಲ್ಲ ಆಫೀಸ್ಗೆ ಹೊರಟ್ಬಿಟ್ಟಿರ್ತೀರೋ ಅನ್ಕೊಂಡೆ, ಸದ್ಯ ಸಿಕ್ಕದ್ರಿ. ಏನಕ್ಕ, ಏನ್ ವಿಷಯ? ಮಾವನವ್ರ ವಿಚಾರ. ಮಾವನವ್ರ? ಯಾಕೆ, ಅವ್ರೇನ್ ಮಾಡಿದ್ರು? ಅವ್ರೇನ್ ಮಾಡ್ತಾರೆ ಪಾಪ. ಸ್ವಲ್ಪ ದಿನ ಮಾವನವ್ರ ಸೇವೆ ಮಾಡೋ ಭಾಗ್ಯ ನಂಗೂ ಕೊಡಿ ಅಂತ ಕೇಳಕ್ ಬಂದೆ.
ಏನದ್ಕೆ ಹೀಗ್ ಕೇಳ್ತೀರಾ? ಅಪ್ಪಂಗೆ ನಾನ್ ಹೇಗೋ ಶಿಶಿರನು ಹಾಗೆ ಅಲ್ವಾ? ಅದಕ್ಕೆ ಸ್ವಲ್ಪ ದಿನ ಮಾವನವ್ರು ನಮ್ಮನೇಲಿ ಇರ್ಲಿ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ನೀವು ಯಾವಾಗ ಬೇಕಾದ್ರೂ ಧಾರಾಳವಾಗಿ ಕರ್ಕೊಂಡು ಹೋಗಿ. ರೀ ಏನ್ ಹೇಳ್ತಾ ಇದ್ದೀರಾ? ಮಾವನ್ ಇವಾಗ ಹೇಗೆ ಅವ್ರ ಮನೆಗ್ ಕಳ್ಸೋಕಾಗತ್ತೆ? ಯಾಕೆ ಮೇಘ, ಈಗ ಕಳ್ಸೋದಕ್ಕೆ ಏನ್ ಸಮಸ್ಯೆ? ಅದು ಸಮಸ್ಯೆ ಏನು ಇಲ್ಲ, ಆದ್ರೆ ಮಾವ ಸ್ವಲ್ಪ ದಿನ ಇಲ್ಲೇ ಇರ್ಬೇಕು. ಒಂದ್ ನಿಮಿಷ ಕೂತ್ಕೊಂಡಿರಿ, ಬಂದೆ. ರೀ ಬನ್ನಿ ಇಲ್ಲಿ ನನ್ ಜೊತೆ. ಅದಕ್ಕೆ ಒಂದ್ ನಿಮಿಷ ಬಂದೆ. ಏನ್ರಿ ನೀವು, ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋ ಗಸಿ ಕೂಡ ನಿಮ್ ತಲೆಯಲ್ಲಿ ಇಲ್ವಲ್ಲ? ಅಲ್ಲ, ಮಾವನವ್ರ ಹತ್ರ ಮನೆ ತಗೊಳಕ್ಕೆ ದುಡ್ಡು ಕೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಗೊತ್ತು ತಾನೆ? ಈ ಟೈಮ್ನಲ್ಲಿ ಮಾವನವ್ರನ್ನ ಅಲ್ಲಿಗೆ ಕಳ್ಸ್ಬಿಟ್ರೆ ದುಡ್ಡು ಹೇಗೆ ಕೇಳೋದು? ಹೌದಲ್ಲ ಮೇಘ, ನನಗ್ ಗೊತ್ತಾಗ್ಲಿಲ್ಲ ನೋಡು. ಜೀವನ ಪೂರ್ತಿ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಂತಾನೆ ಕಾಲ ಕಳೆದ್ಬಿಟ್ರಿ. ಮಾವನವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಬಿಟ್ರೆ ನಾವು ದುಡ್ಡಿಗೇನ್ ಮಾಡೋದು? ನಿಮ್ಮಣ್ಣ ಮೊದ್ಲೇ ಜುಗ್ಗಪ್ಪ, ಏನೋ ಪ್ಲಾನ್ ಮಾಡ್ಕೊಂಡೆ ಹೆಂಡತಿನಿಲ್ಲಿ ಕಳ್ಸಿದಾರೆ. ನೀವು ಮಂಕ್ ದಿನ ತರ ಅವ್ರು ಕಳ್ಸ್ಕೊಡಿ ಅಂದ ತಕ್ಷಣ ಆಯ್ತು ಧಾರಾಳವಾಗಿ ಕರ್ಕೊಂಡೋಗಿ ಅಂತ ಹೇಳ್ತಿದ್ದೀರಲ್ಲ. ಸಾರಿ ಮೇಘ, ಅದಕ್ಕೆ ಸಡನ್ ಆಗಿ ಕೇಳ್ಬಿಟ್ರಲ್ಲ, ನನ್ಗೆ ಇಷ್ಟೆಲ್ಲ ಯೋಚನೆ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಹೂ ಅಂದ್ಬಿಟ್ಟೆ. ಆಯ್ತು ನಡೀರಿ, ಈಗ ಆಗಲ್ಲ ಅಂತ ಹೇಳಿ. ಯಾಕೆ ಅಂದ್ರೆ ಏನ್ ಹೇಳೋದು? ಏನಾದ್ರೂ ಹೇಳಿ, ಅದನ್ನು ನನ್ನೇ ಕೇಳಿದ್ರೆ ನಿಮ್ ಬ್ರೈನ್ಗೂ ಸ್ವಲ್ಪ ಕೆಲಸ ಕೊಡಿ. ಯೋಚನೆ ಮಾಡೋ ಕಷ್ಟ ಕೊಡ್ದಲೆ ನಿಮ್ ಬ್ರೈನ್ ತುಕ್ ಹಿಡಿದು ಹೋಗಿದೆ. ಅಯ್ಯೋ, ಅಕಸ್ಮಾತ್ ಏನೋ ಒಂದ್ ತಪ್ಪು ಮಾಡಿದ್ರೆ ಅದನ್ನ ಹಿಡ್ಕೊಂಡು ದಿನ ಎಲ್ಲ ಜಾಡ್ಸ್ತಿರ್ತೀಯ. ಈಗ ಅದೇ ಆಗಿರೋದು, ನಡೀರಿ ಈಗ. ಸಾರಿ ಅದ್ಗೆ, ನಾನು ಮರ್ತೇ ಬಿಟ್ಟಿದ್ದೆ. ಅಪ್ಪ ಇಲ್ಲೇ ಒಂದ್ ಕಡೆ ರೆಗ್ಯುಲರ್ ಆಗಿ ಔಷಧಿ ತಗೋತಾ ಇದ್ದಾರೆ, ದಿನ ಹೋಗ್ಲೇಬೇಕು. ಯಾಕೆ? ಮಾವಂಗೇನಾಯ್ತು? ಅದು ಅದು ಏನಿಲ್ಲಕ್ಕ, ಮಾವಂಗೆ ಮರು ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಹೌದು ಅಷ್ಟೇ. ಅಪ್ಪನ ಟ್ರೀಟ್ಮೆಂಟ್ ಮುಗಿತಿದ್ದ ಹಾಗೇನೆ ನಿಮ್ಮನೆ ಕಳ್ಸ್ಕೊಟ್ಬಿಡ್ತೀವಿ. ಅದು ಅಲ್ಲದೆ ಸಡನ್ ಆಗಿ ಹೇಳ್ದೆ ಕೇಳ್ದೆ ಅಪ್ಪನ ನಿಮ್ಮನೆ ಕಳ್ಸ್ಕೊಟ್ರೆ ಶಿಶಿರ ತಪ್ಪಾಗಿ ತಿಳ್ಕೊತಾನೆ. ಸರಿ ಶ್ರಾವಣ, ಟ್ರೀಟ್ಮೆಂಟ್ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ. ನಾನಿನ್ ಬರ್ಲಾ ಹಾಗಾದ್ರೆ? ಒಳ್ಳೆ ಮಾತಂದ್ರಿ, ಈಗ ಬಂದ್ ಹಾಗೆ ಹೋಗ್ತೀನಿ ಅಂತಿದ್ದೀರಲ್ಲ ಅಕ್ಕ. ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡಿದೀನಿ, ಸ್ವಲ್ಪ ತಿನ್ಕೊಂಡು ಹೋಗಿ. ಇಲ್ಲ ಮೇಘ, ನೀವಿಬ್ರು ಆಫೀಸ್ಗೆ ಹೊರಡ್ಬೇಕು, ನಾನ್ ಹೋಗ್ಲೇಬೇಕು. ಅವ್ರಿಗೆ ಹೇಳ್ದೆ ಬೇರೆ ಬಂದ್ಬಿಟ್ಟಿದೀನಿ, ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು. ತಪ್ಪು ತಿಳ್ಕೊಬೇಡ ಪ್ಲೀಸ್. ನಾನಿನ್ ಬರ್ತೀನಿ. ಕೆಲ್ಸ ಇದ್ರೆ ಸರಿ, ಆದ್ರೆ ಇನ್ನೊಂದ್ಸಲ ಊಟಕ್ಕೆ ಅಂತಾನೆ ಬರ್ಬೇಕು. ಸರಿ, ಥ್ಯಾಂಕ್ಸ್, ಬರ್ತೀನಿ. ಇನ್ನೊಂದು ವಿಷಯ, ನಮ್ಮ ಮನೆಯವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಅವ್ರಿಗೆ ಹಣಕಾಸಿನ ತೊಂದರೆ ಏನಿಲ್ಲ. ಅವತ್ ನಿನ್ ಮನೆಗ್ ದುಡ್ಡು ಕೇಳಕ್ ಬಂದಾಗ್ಲೂ ಅವ್ರ ಹತ್ರ ದುಡ್ಡಿತ್ತು. ಆದ್ರೂ ದುಡ್ಡಿಲ್ಲ ಅಂತ ನಾಟಕ ಮಾಡ್ಬಿಟ್ರು. ನಿಮ್ಮನ್ ಬರೀ ಕೈಲಿ ಕಳ್ಸಿದ್ದು ನಂಗೆ ತುಂಬಾ ಬೇಜಾರಾಯ್ತು. ಉಪಾಯ ಮಾಡಿ ಇನ್ನೊಂದ್ಸಲ ಬೇರೆ ತರ ಕೇಳಿಸ್ಕೊಡಿ. ನೀವು ಪಾಪ ಒಂದ್ ಮನೆ ಅಂತ ಮಾಡ್ಕೊಂಡಂಗಾಗತ್ತೆ. ಆದ್ರೆ ಈ ವಿಷಯ ನಾನ್ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡಿ ಅಷ್ಟೇ. ಬರ್ತೀನಿ. ನೋಡಿದ್ರೇನ್ರಿ ನಿಮ್ಮ ಅಣ್ಣನ್ನ ಎಷ್ಟು ಚಾಲಾಕಿ ಅಂತ? ಸ್ವಂತ ತಮ್ಮಂಗೆ ದುಡ್ಡಿಲ್ಲ ಅಂತ ಸುಳ್ಳು ಹೇಳಿದಾರಲ್ಲ. ಪಾಪ ಕಣೆ ಅಣ್ಣ, ಯಾವ ಕೆಲ್ಸಕ್ಕೆ ಅಂತ ದುಡ್ಡು ಇಟ್ಕೊಂಡಿದ್ದಾನೋ ಏನೋ. ಅದಕ್ಕೆ ಏನ್ ಗೊತ್ತಿರತ್ತೆ ಹೇಳು? ದುಡ್ಡು ನೋಡಿದ್ದಾರೆ ಅಷ್ಟೇ. ಅವನು ತೀರಾ ಇದ್ದು ಇಲ್ಲ ಅಂತ ಹೇಳೋಷ್ಟು ಸುಳ್ಗಾರ ಏನಲ್ಲ. ಹಾಗಲ್ಲ ರೀ. ಸರಿ, ನನ್ ಟೈಮ್ ಆಯ್ತು, ನಾನು ಬರ್ತೀನಿ. ಭುವನ್, ಸ್ವಲ್ಪ ಇದೆ, ಪ್ಲೀಸ್ ತಿನ್ಬಿಡು. ಇಟ್ಸ್ ಎನಫ್, ನಂಗೆ ಬೇಡ. ಐ ವಿಲ್ ಹಿಟ್ ಯು ಡೆಫಿನೆಟ್ಲಿ. ನಿಂಗಾಗಲ್ಲ. ಎಲ್ಲಿ ಜೂಟ್ ಫೋರ್ಸ್ ಮಾಡಬೇಡ, ನನಗ್ ಸಾಕು. ಸಾಕು ಅಂದ್ರೆ ಇದನ್ ಬಿಸಾಕೋಕಾಗತ್ತಾ? ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ. ಬಾಯಿ ಮುಚ್ಕೊಂಡು ತಿನ್ನೋದ್ ಹೆಂಗೆ?
ನಖ. ಹತ್ರ ಬಂದ್ರೆ ಇದ್ರೊಳಗೆ ಹೊಡೆದ್ಬಿಡ್ತೀನಿ. ಏನ್ ಹೆದರ್ಸ್ತೀಯಾ? ನಾನು ಇದ್ರಕ್ಕೆಲ್ಲ ಹೆದರೋಳಲ್ಲ. ಮಾಮ್, ಏನಪ್ಪ ಏನಾಯ್ತು ನೋಡೋಣ. ಏನಾಗ್ಲಿಲ್ಲ ಬಿಡು, ಏನಾಗ್ಲಿಲ್ಲ. ನಿಮಗೆ ಕೊಬ್ಬು ಜಾಸ್ತಿ ಆಗಿದೆ. ಇವತ್ತು ಗ್ರಾಚಾರ ಬಿಡಿಸಿ ಹೇಳಿ. ಮಧುರ, ಮಗುಗ್ ಹೊಡಿಬೇಡ. ಮತ್ತೇನ್ ಮಾಡ್ಬೇಕು? ನೀನ್ ಮಾಡಿದ್ದೆಲ್ಲ ಸರಿ ಅಂತ ಮುದ್ದು ಮಾಡ್ಬೇಕಾ? ಎಲ್ಲ ನಿಮ್ಮಿಂದಾನೇ ಹಾಳಾಗಿರೋದು. ಅಲ್ಲ, ಅವ್ನ್ ಬೇಡ ಬೇಡ ಅಂತ ಹೇಳ್ತಾನೆ ಇದ್ದಾನೆ. ಬಿಟ್ಬಿಡೋತ್ತಾನೆ. ಅದಷ್ಟನ್ನು ತಿನ್ನಿಸ್ಲೇಬೇಕು ಅನ್ನೋ ಹಠ ಯಾಕೆ ನಿನಗೆ? ಅವ್ನು ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು ಅಂತ ಅವನಿಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನ್ಯೂಟ್ರಿಷನ್ ಫುಡ್ ಅಂತ ನಾನು ಏನ್ ಲಿಸ್ಟ್ ಮಾಡಿದ್ದೀನೋ ಅದನ್ನ ತಿನ್ನಿಸ್ತೀನಿ. ಅವನು ಅದನ್ನ ತಿನ್ಲೇಬೇಕು. ಹೊಟ್ಟೆ ಅವನದ್ದು, ಅದ್ರಲ್ಲಿ ಎಷ್ಟು ಹಿಡಿಯುತ್ತೆ ಅನ್ನೋದು ನಿನಗಿನ್ ಚೆನ್ನಾಗಿ ಅವನಿಗೆ ತಾನೇ ಗೊತ್ತಿರಕ್ ಸಾಧ್ಯ. ಅತ್ತೆ, ಫಾರ್ ಗಾಡ್ ಸೇಕ್ ಅವನ್ ಪರ ವಾದ ಮಾಡೋದನ್ನ ನಿಲ್ಸಿ. ಇವನು ತಪ್ಪು ಮಾಡಿದಾಗ ಅವನಿಗೆ ಹೊಡೆಯೋ ಬಡಿಯೋ ಎಲ್ಲ ರೈಟ್ಸು ನನ್ಗಿದೆ. ನೀವು ಮಧ್ಯ ಬಂದ್ ಮಾತ್ರಕ್ಕೆ ಮದರ್ ರೈಟ್ಸು ಕಿತ್ಕೊಳ್ಳೋಕ್ಕಾಗಲ್ಲ. ಮಧುರ, ಮಕ್ಕಳನ್ನ ಹೊಡೆಯೋದು ಬಡಿಯೋದೇ ಮದರ್ನ ರೈಟ್ಸ್ ಅಲ್ಲ. ಒಬ್ಬ ತಾಯಿಯಾಗಿ ನೀನ್ ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು. ಅಜ್ಜಿ ಇಸ್ ರೈಟ್. ನೀನ್ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನೀನ್ ಬಾಯಿ ಮುಚ್ಚು ಕತ್ತೆ. ನೀವು ಹಾಳಾಗಿರೋದಲ್ದೆ ನನ್ ಮಗನ್ಗೂ ನಿಮ್ ಬುದ್ಧಿನೇ ಕಲಿಸ್ತಾ ಇದ್ದೀರಲ್ಲ. ನಿಮ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಇಂದಾನೆ ಅವನು ಹಠ ಕಲ್ತಿರೋದು. ಪೂಜೆಗೆ ಬಂದು ಕೂತ್ಕೊಳ್ಳಿ ಅಂದ್ರೆ ಜಿದ್ದು ಸಾಧಿಸ್ತಿರಲ್ಲ, ಅದನ್ನೇ ಅವನು ಕಲ್ತಿರೋದು. ಪೂಜೆಗೆ ಬಾರು ಅಂದ್ರೆ ಬೋರು ಅಂತಾನೆ. ಇಡಿಯಟ್. ಪೂಜೆ ಕೂತ್ಕೊ ಅಂತ ಕರೆಯೋದ್ರ ಬದಲು ದಿನಾ ಬೆಳಿಗ್ಗೆ ನನ್ ಜೊತೆ ವಾಕಿಂಗ್ ಕಳಿಸು. ಆರೋಗ್ಯ ಚೆನ್ನಾಗಿರುತ್ತೆ. ನೆವರ್. ಭುವನ್ ನನ್ನ ಮಾತನ್ನ ಕೇಳ್ದೆ ನಿಮ್ ಜೊತೆ ವಾಕಿಂಗ್ ಹೋಗಕ್ಕೆ ಬಿಡಲ್ಲ ನಾನು. ಯಾವ್ದನ್ನ ಯಾವ್ದಕ್ಕೂ ಲಿಂಕ್ ಮಾಡಿ ಮಾತಾಡ್ತಿದ್ಯಲ್ಲ, ಯಾಕೆ ಹೀಗ್ ಮಾತಾಡ್ತೀಯಾ ಚಿಕ್ಕ ಮಕ್ಕಳ ತರ? ಹಾಗೆ ಮಾತಾಡೋದು ನಾನು. ಏನೀಗ ಏನ್ ಮಾಡ್ತೀರಾ? ಕ್ಯಾನ್ ಯು ಬೋತ್ ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್? ನೀವಿಬ್ರು ಹೀಗೆ ಕಚ್ಚಾಡ್ತಾ ಇದ್ರೆ ನನ್ನ ಆರೋಗ್ಯನೂ ಸರಿ ಹೋಗಲ್ಲ, ನನ್ನ ಮಗನೂ ದಾರಿಗೆ ಬರೋದಿಲ್ಲ. ಪ್ಲೀಸ್ ಅವನ್ನ ಕರ್ಕೊಂಡು ಹೋಗಿ ಇಲ್ಲಿಂದ. ಹಬ್ಬ, ಇಷ್ಟ್ರ ಮಟ್ಟಿಗೆ ಕೋಪ ಬರುತ್ತಲ್ಲ ನಿನಗೆ? ಹ? ಇಷ್ಟು ವರ್ಷ ನನಗನ್ಸಿದ ಹಾಗೆ ಬದುಕಿದ್ದೀನಿ. ಈಗ ನಾನು ಯಾಕೆ ಬದಲಾಗ್ಲಿ? ಟೊಳ್ಳಾಗಿರೋರೇ ಇಷ್ಟೊಂದು ಗಲಾಟೆ ಮಾಡೋವಾಗ ನನ್ನಂಥ ಗಟ್ಟಿಯಾಗಿರೋರು ಯಾಕೆ ಸುಮ್ಮನೆ ಇರಬೇಕು? ನೀವಿಬ್ರು ಸರಿ ಹೋಗೋವರೆಗೂ ನಾನು ನಿಮ್ಮನ್ನ ಬಿಡೋಳಲ್ಲ. ಸಖತ್ ಮಜಾ ಆಯ್ತಲ್ವಾ? ನೆನ್ಸ್ಕೊಂಡ್ರೆ ಸಾಕು, ಈಗಲೂ ನಗು ತಡ್ಕೊಳಕ್ಕಾಗ್ತಿಲ್ಲ. ಆ ಬೈಕ್ ಕಳ್ಕೊಂಡೋನು ತಾನ್ ನಿಲ್ಸಿರೋ ಜಾಗದಲ್ಲಿ ಹುಡುಕ್ತಾ ಪರದಾಡ್ತಾ ಇರೋದನ್ನ ನೆನ್ಸ್ಕೊಂಡ್ರೆ ನಕ್ಕು ನಕ್ಕು ಸಾಕಾಗತ್ತೆ. ಅನ್ಯಾಯವಾಗಿ ಇಷ್ಟು ವರ್ಷ ವೇಸ್ಟ್ ಮಾಡಿಬಿಟ್ವಿ ಕಣೆ. ಎಷ್ಟು ಬೈಕ್ ಕದಿಬೋದಾಗಿತ್ತು, ಎಷ್ಟು ಮಜಾ ಮಾಡ್ಬೋದಾಗಿತ್ತು. ಕದ್ದು ಬೈಕ್ಗಳದೆ ಒಂದ್ ಶೋರೂಮ್ ಓಪನ್ ಮಾಡ್ಬೋದಿತ್ತು. ಇದರಿಂದ ನಮಗೆ ಪಾಪ ಬರಲ್ವಾ? ನಮ್ಗೆ ಯಾಕೆ ಪಾಪ ಬರುತ್ತೆ? ನಾವೇನ್ ಸ್ಪೇರ್ ಪಾರ್ಟ್ಸ್ ಬಿಚ್ತೀವಾ, ಮಾರ್ತೀವಾ? ಒಂದ್ ಕಡೆ ಕದಿತೀವಿ, ಯೂಸ್ ಮಾಡ್ತೀವಿ, ಇನ್ನೊಂದ್ ಕಡೆ ಬಿಸಾಕ್ ಹೋಗ್ತೀವಿ. ಇದು ಕಳ್ಳತನದ ವ್ಯಾಪ್ತಿಗೆ ಬರುವುದಿಲ್ಲ. ಕರೆಕ್ಟ್. ಇದನ್ ಕಳ್ತನ ಅಂತ ಹೇಳೋದು ತಪ್ಪು. ಬೈಕ್ ಇರುವವರು ಬೈಕ್ ಇಲ್ಲದವರಿಗೆ ಗೊತ್ತಿಲ್ಲದೆ ಮಾಡುವ ತಾತ್ಕಾಲಿಕ ಸಹಾಯ ಅನ್ನಬಹುದು. ಇನ್ನೊಬ್ರು ವಸ್ತು ನಮ್ಗೆ ಯಾಕೆ? ಅದನ್ನ ತಗೊಂಡ್ ಬರೋದು, ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋದು, ನಿಲ್ಸ್ಕೊಳ್ಳೋದು, ಪಾರ್ಕಿಂಗ್ ಪ್ರಾಬ್ಲಮು, ಇದೆಲ್ಲ ಗೋಳು. ನಮ್ದೇನೇ ಇದ್ರು ಯೂಸ್ ಅಂಡ್ ಥ್ರೋ. ಯೂಸ್ ಅಂಡ್ ಥ್ರೋ. ಯೂಸ್ ಅಂಡ್